ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಕೊಟ್ಟವ ಕೋಡಂಗಿ ಇಸ್ಕೊಂಡವ ಈರ್ಭದ್ರ ಅನ್ನೋ ಒಂದು ಗಾದೆ ಮಾತಿದೆ. ಇದು ಅಕ್ಷರಶಃ ಏನು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ನಿವೇಶನ ಕಳ್ಕೊಂಡಂತಹ ಸಂತ್ರಸ್ತರಿಗೆ ಅನ್ವಯ ಆಗುತ್ತೆ. ಈಗೇನು ನಿವೇಶನ ಕಳ್ಕೊಂಡು 10 ವರ್ಷಗಳಾದರೂ ಸಹ ಅವರಿಗೆ ಪರ್ಯಾಯ ನಿವೇಶನ ಸಿಗ್ತಾ ಇಲ್ಲ, ಜೊತೆಗೆ ಪರಿಹಾರನೂ ಸಿಗ್ತಾ ಇಲ್ಲ. ಹೀಗಾಗಿ ಅವರು ಪರಿಹಾರ ಅಥವಾ ಪರ್ಯಾಯ ಒಂದು ನಿವೇಶನಕ್ಕಾಗಿ ಅಲ್ದು ತಬರ್ನ ಕತೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. 2007ರಲ್ಲಿ ಈ ಒಂದು ನಿವೇಶನಗಳನ್ನ ವಶಪಡಿಸ್ಕೊಳ್ಳಲಾಗಿತ್ತು. 529 ನಿವೇಶನಗಳಂದರೆ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿದ್ದಂತಹ 529 ನಿವೇಶನಗಳನ್ನ ಆ ಸಂದರ್ಭದಲ್ಲಿ KIADB ವಶಕ್ಕೆ ತೆಗೆದುಕೊಂಡು ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಹಸ್ತಾಂತರ ಮಾಡಿತ್ತು. ಅದಕ್ಕೆ ಪರ್ಯಾಯವಾಗಿ ಏನು ಒಂದು ಸೈಟಾರು ಕೊಡ್ತೀವಿ ಅಥವಾ ಏನು ಯಾವ ಸೈಜಿಂದಿತ್ತು ಆ ಸೈಟಾರು ಕೊಡ್ತೀವಿ ಅಥವಾ ಪರಿಹಾರ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿತ್ತು. ಆದರೆ ಆ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳು ಲಿಖಿತ ಭರವಸೆಯನ್ನು ಕೊಟ್ಟಿದ್ದರು. ಆದರೆ 16 ವರ್ಷಗಳು ಆದರೂ ಸಹ ಯಾವುದೇ ರೀತಿಯ ಒಂದು ಪರಿಹಾರ ಸಿಕ್ಕಿಲ್ಲ ಮತ್ತು ಇದಕ್ಕಾಗಿ ಅಲ್ದು ಸುಸ್ತಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗೇನು 529 ಏನು ನಿವೇಶನಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು, ಅದರಲ್ಲಿ 50% ಜನರಿಗೆ ಒಂದು ಪರಿಹಾರ ಅಥವಾ ಪರ್ಯಾಯ ಒಂದು ಏನು ಸೈಟ್ ಕೊಡುವಂತಹ ಕೆಲಸವನ್ನು ಆಗಿನ ಸಂದರ್ಭದಲ್ಲಿ ಮಾಡಲಾಗಿತ್ತು. ಆದರೆ 163 ಜನರಿಗೆ ಇದುವರೆಗೂ ಸಹ ಸೈಟ್ ಅಂದರೆ ಪರಿಹಾರನೂ ಕೊಟ್ಟಿಲ್ಲ, ಜೊತೆಗೆ ಆಲ್ಟರ್ನೇಟಿವ್ ಆಗಿ ಸೈಟ್ನೂ ಸಹ ಹಸ್ತಾಂತರ ಮಾಡಿಲ್ಲ. ಇನ್ನು ಮತ್ತೊಂದು ಕಡೆ ವಿಚಿತ್ರ ಅಂದರೆ 240 ರೂಪಾಯಿ ಕೆಲವೊಂದು ಪರ್ ಸ್ಕ್ವೇರ್ ಫೀಟ್ ಪರಿಹಾರ ಕೊಡುವಂತಹ ಕೆಲಸವನ್ನು ಕೆಲವೊಬ್ಬರಿಗೆ ಮಾಡಿದೆ. 440 ಅಂದರೆ 229 ರೂಪಾಯಿಯಿಂದ 440 ರೂಪಾಯಿವರೆಗೂ ಸಹ ಈ ಒಂದು ಪರಿಹಾರ ಕೊಡುವಂತಹ ಕೆಲಸವನ್ನು ಪರ್ ಸ್ಕ್ವೇರ್ ಫೀಟ್ ಪರಿಹಾರ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಈಗ ಏನು ಪರ್ಯಾಯ ಏನು ಬದಲಿ ನಿವೇಶನ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಕೆಲವೊಬ್ಬರಿಗೆ ಅಂದರೆ ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ಏನು ಬದಲಿ ನಿವೇಶನ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಅದಕ್ಕೆ ವಿಧಿಸ್ತಾ ಇರುವಂತಹ ದರ 450 ರೂಪಾಯಿ. ಅಂದರೆ ನಿಮಗೆ ಏನು ಪರಿಹಾರ ಕೊಟ್ಟೋದಕ್ಕಿಂತ ಹೆಚ್ಚು ಮೊತ್ತವನ್ನು ಆ ಒಂದು ರಾಜ್ಯ ಸರ್ಕಾರ ನಿಗದಿ ಮಾಡಿರೋದ್ರಿಂದಾಗಿ ಈಗೇನು ಭೂಮಿ ಕಳ್ಕೊಳ್ಳೋದ್ರ ಜೊತೆಗೆ ಹೆಚ್ಚಿನ ಹಣ ಕೊಟ್ಟು ತಮ್ಮದೇ ನಿವೇಶನವನ್ನು ತಾವು ಖರೀದಿ ಮಾಡುವಂತಹ ಪರಿಸ್ಥಿತಿ ಸಂತ್ರಸ್ತರದಾಗಿದೆ. ಈಗೇನು ಜಿಲ್ಲಾಡಳಿತದಿಂದ ಹಿಡಿದು ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಸಹ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಯಾಕಂದರೆ ನೀವು ಒಬ್ಬರಲ್ಲ ಇಬ್ಬರಲ್ಲ 100ಕ್ಕೂ ಹೆಚ್ಚು ಜನ ಸಂತ್ರಸ್ತರು ಇಲ್ಲಿದ್ದಾರೆ ಮತ್ತು ಅವ್ರಿಗೇನು ಇದುವರೆಗೂ ಸಹ ಪರಿಹಾರ ಸಿಗದೇ ಒಂದು ಅಲ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ. ಸರ್, ಇಲ್ಲಿ ಪ್ರತಿನಿಧಿಗಳು ಆಯ್ತು, ಇಲ್ಲಿ ಸರ್ಕಾರ ಆಯ್ತು, ಏನೂ ಸಮಸ್ಯೆ ಇಲ್ಲ ಅನ್ನೋ ಹಾಗೆ ಇದೆ ಸರ್. ಇವತ್ತಿಗೆ ಎಲ್ಲ ವಿಮಾನ ನಿಲ್ದಾಣ ಸಮಸ್ಯೆ ಬಗೆಹರಿಸಿಬಿಟ್ಟಿದ್ದೀವಿ ನನಗಿದೆ. ಇದು ಸಮಸ್ಯೆ ಇಲ್ಲ, ನಾವು ಒಂದು ಹೆಬ್ಬೆಟ್ಟದ ರೀತಿ ಇರುವಂಥ ಅನ್ಫೋಲ್ಡ್ ಅಂತ ತಿಳ್ಕೊಂಡು ಹೇಳ್ತೀವಿ. ನಮ್ಮಲ್ಲಿ ಅರ್ಧ ಜನಕ್ಕೆ ಪುನರ್ವಸತಿ ಕೊಟ್ಟಾರ, ಇನ್ನು ಅರ್ಧ ಜನ ಪುನರ್ವಸತಿ ಕೊಡದೇ 15 ವರ್ಷ ಆಯ್ತು ಸರ್. ನಾವು ಮನೆ ಕಟ್ಕೊಂಡು ವಾಸವಾಗಿರ್ಬೇಕು ಅಂತವರು ಈ ಎಷ್ಟೋ ಜನ ಇವತ್ತಲ್ರಿ ಸ್ವರ್ಗಸ್ಥರಾಗಿ ಹೋದರು. ನಾವು ಮನೆ ಕಟ್ಟಬೇಕು ಅಂತ ಆಶಯಕ್ಕೋಸ್ಕರ ನಾವು ನಿವೇಶನ ಕಳ್ಕೊಂಡ್ರೆ ನಾವು ಎಲ್ಲಿಗೆ ಹೋಗಬೇಕು? ವಿಮಾನ ನಿಲ್ದಾಣದ ಉಪಯೋಗವೂ ಇಲ್ಲ, ಒಂದು ಉದ್ಯೋಗವೂ ಇಲ್ಲ. ಕೊನೆ ನಮ್ಮ ಪುನರ್ವಸತಿ ವ್ಯವಸ್ಥೆ ಕೊಡ್ರಿ ಅಂತ ನಮ್ಮ ಬೇಡಿಕೆ ಅಲ್ಲ, ಸರ್ಕಾರದವರು ನಮ್ಮ ಜೊತೆಗೆ ಮಾಡ್ಕೊಂಡಂಥ ಒಂದು ಒಪ್ಪಂದ ಸರ್. ಇದು ಸರ್ಕಾರದವ್ರು ನಮ್ಮ ಜೋಡಿ ಮಾಡ್ಕೊಂಡಂಥ ಒಪ್ಪಂದನೇ ಇವತ್ತು ಯಾವ ಪ್ರತಿನಿಧಿಗಳಿಗೂ ಗೊತ್ತಿಲ್ಲದಂಗೆ ಆಗಿಬಿಟ್ಟಿದ್ದಾರೆ ಸರ್. ಟೋಟಲಿ ನಮ್ಮ ಲೋಕಲ್ ಇರೋರಂಥವ್ರು 163 ಜನ ಅರ್ಜಿ ಹಾಕಿದ್ವಿ, ಇದು ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ. ಆದರೆ ಸರ್ಕಾರ ನಮಗೆ 529 ಡೆವಲಪ್ಮೆಂಟ್ ಆದಂಥ ನಿವೇಶನಗಳಿಗೆ ಕೊಡಬೇಕು ಅಂತ ಆದೇಶ ಮಾಡಿತ್ತು. ಅವತ್ತು ದರ್ಪಣ್ ಜೈನ್ ಅವರು ಇದ್ದಾಗ ಸಮೇತ ಇದು ಇಲ್ಲಿ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು, ಸಂಸದರು, ಮಾನ್ಯ DC ಅವರು ಎಲ್ಲರ ಸಮ್ಮುಖದಲ್ಲಿ ಚರ್ಚೆ ಆಗಿ ಇವ್ರಿಗೆಲ್ಲರಿಗೂ 529 ಜನಕ್ಕೂ ಕೊಡಬೇಕು ಅಂತ ಆದೇಶ ಆಯಿತು. ಆವಾಗ ಇವರು ಡಬಲ್ ಇದು ಮಾಡ್ಕೊಂಡಾಗ ಒಂದು ನ್ಯಾಯಾಲಯ ಆದೇಶ ಮಾಡ್ತು, ಪೇಪರ್ ನೋಟಿಫಿಕೇಷನ್ ಮಾಡಿಕೊಂಡು ಎಷ್ಟು ಜನ ಅರ್ಜಿ ಹಾಕ್ತಾರೆ ಅಂತ ಕೇಳ್ತು. ಅವಾಗ ಅರ್ಜಿ ಹಾಕಿದಾಗ ಕೇವಲ 163 ಜನ ಅರ್ಜಿ ಹಾಕಿದ್ದೀವಿ. 163 ಜನರಲ್ಲಿ 70 ಪ್ಲಾಟ್ನ 2016ರಲ್ಲಿ ವಿತರಣೆ ಮಾಡಿದ್ದಾರೆ. ಇನ್ನು 93 ಪ್ಲಾಟು ರಾಯನಾಳ್ ಸರ್ವೆ ನಂಬರು ಮತ್ತು ಬೈರಿದೇವರಕೊಪ್ಪದಲ್ಲಿ ಸರ್ವೆ ನಂಬರ್ನ 18 ಪ್ಲಾಟ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಆದರೆ ಇವತ್ತಿಗೂ 15 ವರ್ಷ ಆದರೂ ಒಂದು ನಿವೇಶನೂ ಕೊಟ್ಟಿಲ್ಲ ಸರ್. ಹೀಗಾಗಿ ಮತ್ತು 450 ರೂಪಾಯಿ ಪರಿಹಾರ ಕೊಟ್ಟು 485 ರೂಪಾಯಿ ನಿಮಗೆ ಪುನರ್ವಸತಿ ವ್ಯವಸ್ಥೆಗೋಸ್ಕರ ನಿವೇಶನಕ್ಕೆ ತುಂಬ್ರಿ ಅಂತ ಕೇಳ್ತಾ ಇದ್ದಾರೆ. ಸ್ಟಾಂಪ್ ಡ್ಯೂಟಿ ತುಂಬಬೇಕು, ಇದು ನಮಗೇನು ನ್ಯಾಯ ಸಿಕ್ಕಂಗಾತು? 450 ರೂಪಾಯಿ ಪರಿಹಾರ ತೊಗೊಂಡು 485 ತುಂಬೋದು ನ್ಯಾಯನಾ? ಅವರೇ ನಮಗೆ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡು ಇಷ್ಟು ವರ್ಷದೂ ಕೊಡದೇ ಇರೋವಂಥದ್ದು ನ್ಯಾಯನ ಸರ್? ಹೀಗಾಗಿ ಈಗಾದರೂ ಎಲ್ಲರೂ ನಮ್ಮ ಕಣ್ಣು ತೆರೆಸಿ ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಈಗೇನು ಒಂದು ಉಣಕಲ್ಲು ಮತ್ತು ಬೇರೆ ಗ್ರಾಮಗಳ ವ್ಯಾಪ್ತಿನಲ್ಲಿ ಈ ಒಂದು ಬದಲಿ ನಿವೇಶನಕ್ಕಾಗಿ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಆ ಸಂದರ್ಭದಲ್ಲಿ ಸರ್ಕಾರ ಹೇಳಿತ್ತು. ಆದರೆ ಏನು ಭೂಮಿ ವಶಪಡಿಸ್ಕೊಳ್ಳಿಕ್ಕೇನು ಏನು
ಆ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿತ್ತು ಆ ಭರವಸೆಗೆ ತದ್ವಿರುದ್ಧ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಂಡಿದೆ. ಏನು ಪರಿಹಾರ ಅಂತೂ ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಅಟ್ಲೀಸ್ಟ್ ಪರ್ಯಾಯ ವ್ಯವಸ್ಥೆ ಪರ್ಯಾಯ ಏನು ಸೈಟಾರು ಕೊಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಒಂದು ಆರೋಪ ಅವ್ರದ್ದಾಗಿದೆ. ಮತ್ತು ಕೆಲವೊಬ್ಬರಿಗೆ ಪರಿಹಾರನೂ ಕೊಟ್ಟಿದ್ರೆ ಅದು ಕಡಿಮೆ ಒಂದು ಮೊತ್ತನ ಕೊಟ್ಟಿರೋದ್ರಿಂದಾಗಿ ಈಗ ಸಾಮಾನ್ಯವಾಗಿ ಏನು ಕೃಷಿ ಲ್ಯಾಂಡ್ ಅಂತ ವಿಚಾರಕ್ಕೆ ಬಂದರೆ ಅದು ಸ್ವಲ್ಪ ಪರಿಹಾರ ಕಡಿಮೆ ಇರುತ್ತೆ. ಆದರೆ ನೀವು ಇಲ್ಲಿ ವಶಪಡಿಸ್ಕೊಂಡಿದ್ದೆಲ್ಲವೂ ಸಹ 529 ನಿವೇಶನಗಳು, ಅಂದರೆ ಈಗ ಆಲ್ರೆಡಿ ಏನು ಡೆವಲಪ್ಡ್ ಒಂದು ನಿವೇಶನಗಳು, ಅಂದರೆ ನಾನ್ ಅಗ್ರಿಕಲ್ಚರ್ ಆಗೋದ್ರ ಜೊತೆಗೆ ಏನು ಬುಡ ಏನು ಪ್ರಾಧಿಕಾರದ ಅನುಮತಿ ಪಡೆದಂತಹ ನಿವೇಶನಗಳನ್ನು ಒಂದು ಏನು ವಿಮಾನ ನಿಲ್ದಾಣ ಅಭಿವೃದ್ಧಿಗಾಗಿ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಅಂತಹ ನಿವೇಶನಗಳಿಗೆ ಒಂದು ಹೆಚ್ಚಿನ ಪರಿಹಾರ ಕೊಡಬೇಕಾಯ್ತು. ಯಾಕಂದರೆ ಗೋಕುಲ್ ರೋಡ್ನಲ್ಲಿ ಏನು ಸಾಕಷ್ಟು ಅಲ್ಲಿ ಏನು ಡಿಮ್ಯಾಂಡ್ ಇದೆ, ಅಲ್ಲಿ ಏನು ಪರ್ ಸ್ಕ್ವೇರ್ ಫೀಟು ಈಗ ಇವ್ರ ಪರಿಹಾರದ ಲೆಕ್ಕ ಆದರೆ 4-5 ಪಟ್ಟು ಈಗೇನು ಸರ್ಕಾರ ಕೊಟ್ಟಿದೆ ಅದರ 4-5 ಪಟ್ಟು ಏನು ಅಲ್ಲಿ ರೇಟ್ ನಿಗದಿ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇವಲ ಕನಿಷ್ಠ ದರ ಕೊಡೋದ್ರ ಜೊತೆಗೆ ಅದರಲ್ಲೂ ಸಹ ತಾರತಮ್ಯ ಮಾಡಿದೆ ಅನ್ನೋ ಒಂದು ಆರೋಪ ಸಂತ್ರಸ್ತರದಾಗಿದೆ. ನಮ್ಮದು ಜಾಗ ಕಳ್ಕೊಂಡಿವಿ ನಾವು, ಮತ್ತು ಅವಾಗ 200 ರೂಪಾಯಿ ಹಂಗೆ ಲೆಕ್ಕ ಹಾಕಿ ಕೊಟ್ಟಾರ, ನಮಗೆ ಪರಿಹಾರ ಕೊಟ್ಟಾರು, ಭಾಳ ಕಮ್ಮಿ ಕೊಟ್ಟಾರು. ಈಗ ನಮಗೆ ಈಗ ತೊಗೊಳಕ ಅಂದರೆ ನಮಗೆ ಆಗಂಗಿಲ್ಲ ರೀ. ಈಗ ನಮ್ಮದು ನಮ್ಮ ಆಸ್ತಿ ನಮಗೆ ಕೊಟ್ಟರೆ ಚಲೋ, ನಮಗೆ ಬಾಡಿಗೆ ತುಂಬಲಿಕ್ಕೇನೋ ನಮಗೆ ಇನ್ಕಮು ಭಾಳ ಕಮ್ಮಿ ಐತಿ. 6 ಜನ ಇದ್ದೀವಿ, ನಮಗೆ ಆಗವಲ್ದು, ಭಾಳ ತ್ರಾಸ ಐತಿ ನಮಗೆ. ಸೈಟು ಕೊಟ್ಟಿಲ್ಲ, ಏನೂ ಇಲ್ಲರಿ. ನಮ್ಮ ಮನೆಯವರು ತಿರುಗಿ 25 ವರ್ಷದಿಂದ ಈಗ ನಮ್ಮ ಮನೆಯವರು ತೀರ್ಕೊಂಡಾರ. 1 ವರ್ಷ ಆಯ್ತು ರೀ, ಪರಿಹಾರ ಸಿಕ್ಕಿಲ್ಲ ರೀ ನಮಗೆ. ಅಲ್ಲ ನಮ್ಮದು ನಮ್ಮ ಆಸ್ತಿ ನಮಗೆ ಕೊಟ್ಟರೆ ಚಲೋ ಅಲ್ರಿ. ಏನಾನ ಒಂದು ಜೋಪಡಿಯನ್ನು ಹಾಕ್ಕೊಂಡು ನಾವು ಇರಾಕ ನಮಗೆ ಅನುಕೂಲ ಆಗ್ತಿತ್ತಲ್ಲ. ನಮಗೆ ಬಾಡಿಗೆ ತುಂಬಲಿಕ್ಕನ ಆಗವಲ್ದು ಈಗ. ಸರ್ 2007ರಿಂದ ಹಿಡಿದು ಇದು ನಡೀತಾ ಇದೆ ಸರ್ ಒಕ್ಕೂಟ. ಈಗ 2025ನೇ ಇಸ್ವಿ ಸರ್. ಇನ್ನೂ ಮಟ್ಟ ಇದಕ್ಕೆ ಪರಿಹಾರ ಅಂತೂ ಸಿಕ್ಕಿಲ್ಲ ಸರ್. ಮುಂದೆ ಇದು ಸಿಗ್ಬೇಕಂತೇಳಿ ನಮ್ಮದು ಒಂದು ಆಶ್ವಾಸನೆ ಇದೆ ಸರ್. ಈಗ ನಾವು ಆವಾಗಿಂದ ಹಿಡಿದು ಇವತ್ತಿನವರೆಗೂ ನಾವು ಎಷ್ಟೋ ಹೋರಾಟಗಳನ್ನು ಮಾಡಿದ್ದೀವಿ ಸರ್. ಇದಕ್ಕೆ ಇನ್ನೂ ಮಟ್ಟನೂ ಪರಿಹಾರ ಸಿಗ್ತಾ ಇಲ್ಲ ಸರ್. ಈಗ ಮುಂದೆ ಹಿಂಗೆ ಹಾಕ್ಕೊಂತ ಹೋದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ನಮಗಂಥೇಳಿ ಏನೂ ಇಲ್ಲ ಸರ್. ಈಗ ನಮ್ಮ ಮನೆಯವ್ರು ಮಾಡಿದ್ದು ನಮ್ಮ ಮಕ್ಕಳಿಗೆ ಬರಬೇಕಂತೇಳಿ ನಮ್ಮದು ಒಂದು ಇದಿದೆ ಸರ್. ಈಗ ಅದು ಆಗಿಲ್ಲ ಅಂದ್ರೆ ನಮ್ಮದು ಮುಂದೆ ಹೆಂಗೆ ಸರ್ ನಮ್ಮದು ಜೀವನ? ಮನೆ ಇದ್ರೇ ಅಲ್ಲ ಸರ್. ಈಗ ಮನೇನ ಮಾಡ್ತೀವಿ ನಾವು, ನಿಮಗೆ ಪ್ಲಾಟ ಕೊಡ್ತೀವಿ ಅಂತ ಅಂದಿದ್ರಿ ಸರ್. ಹಂಗೆ ಅಂದಿದ್ದಕ್ಕೆ ನಾವು ಆಯ್ತು ಅಂತೇಳಿ ನಾವು ಕೊಟ್ಟಿದ್ವಿ ಸರ್. ಬಟ್ ಅದಕ್ಕೆ ಇನ್ನೂ ಮಟ್ಟ ಏನು ಪರಿಹಾರ ಸಿಕ್ಕಿಲ್ಲ. ಮತ್ತು ನಾವು ಕಚೇರಿಯಿಂದ ಕಚೇರಿ ಅಲ್ದಾಡಿ ನಾವು ಸುಸ್ತಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಅನ್ನೋದು ಒಂದು ವಾದ. ಆದರೆ ಮತ್ತೊಂದು ಕಡೆ ಏನಂದರೆ ಇಲ್ಲಿ ಸಕ್ರಮ್ನಲ್ಲಿ ಕೆಲವೊಬ್ಬರು ನಿವೇಶನ ಕಳ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಏನು ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಭರವಸೆ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯೋಜನೆ ಬಂದ್ಬಿಟ್ಟು ವಿಮಾನ ನಿಲ್ದಾಣ ಪ್ರಾಧಿಕಾರ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಾ ಇದ್ದರೆ ಭೂಮಿ ಕೊಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ತಿಕ್ಕಾಟ ಮತ್ತು ಗೊಂದಲದಿಂದಾಗಿ ಈಗ ಸಂತ್ರಸ್ತರು ಬೀದಿ ಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದುವರೆಗೂ ಸಹ ಪರಿಹಾರ ಸಿಗದೇನೆ, ಅಟ್ಲೀಸ್ಟ್ ಪರ್ಯಾಯ ಒಂದು ನಿವೇಶನ ಸಿಗದೇನೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗೇನು ನಿವೇಶನ ಕಳ್ಕೊಂಡಿದ್ದಾರೆ, ಕೆಲವೊಬ್ಬರು ಮೃತಪಟ್ಟಿದ್ದಾರೆ. ಈಗ ಅವ್ರ ಕುಟುಂಬಸ್ಥರು ಬೇರೆ ಬೇರೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಟ್ಲೀಸ್ಟ್ ಈಗಲಾದರೂ ನಮಗೊಂದು ನಿವೇಶನ ಕೊಟ್ಟಲ್ಲಿ, ಅಂದರೆ ಈಗೇನು ಸರ್ಕಾರ ಒಂದು ನಿವೇಶನ ತೆಗೆದುಕೊಂಡಿದ್ದು ಎಷ್ಟು ಸ್ಕ್ವೇರ್ ಫೀಟ್ ನಿವೇಶನ ತೆಗೆದುಕೊಂಡಿತ್ತು ಅಷ್ಟೇ ಸ್ಕ್ವೇರ್ ಫೀಟ್ ನಿವೇಶನ ಕೊಟ್ಟರು ಸಾಕು, ನಾವು ಹೇಗಾದರೂ ಮಾಡಿದರೆ ಅಲ್ಲಿ ಮನೆ ಕಟ್ಕೊಂಡು ನಮ್ಮ ಜೀವನ ಮಾಡ್ಕೊತೀವಿ ಅನ್ನೋ ಒಂದು ಮಾತನ್ನು ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಆದರೆ ಇದು ಯಾವುದನ್ನು ಸಹ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ. ಇದರಿಂದಾಗಿ ಏನು ಇದಕ್ಕೆ ಎಂಡ್ ಏನು ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಒಟ್ಟಾರೆ ಏನು ವಿಮಾನ ನಿಲ್ದಾಣಕ್ಕಾಗಿ ಏನು ತಮ್ಮ ನಿವೇಶನಗಳು ಕಳ್ಕೊಂಡಂತಹ ಸಂತ್ರಸ್ತರು ಬೀದಿ ಅಲಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಒಂದಷ್ಟು ಸರ್ಕಾರ ಒಂದಷ್ಟು ಕನಿಕರ ತೋರಿಸಿ ಮಾನವೀಯತೆ ಮೆರೆಯುವ ಮೂಲಕ ನಮ್ಗೆ ಏನು ಹಿಂದೆ ಕೊಟ್ಟ ಭರವಸೆ ಪ್ರಕಾರ ನಡೆದುಕೊಳ್ಳಬೇಕು ಮತ್ತು ನಮಗೇನು ಪರಿಹಾರ ಏನು ಕಡಿಮೆ ಕೊಟ್ಟಿದ್ದಾರೆ ಅವ್ರಿಗೆ ಹೆಚ್ಚು ಪರಿಹಾರ ಕೊಡಬೇಕು. ಜೊತೆಗೆ ಏನು ನಿವೇಶನ ಪಡ್ಕೊಂಡಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ನಿವೇಶನ ಕೊಡುವಂತಹ ಕೆಲಸ ಆಗಬೇಕಂತೇಳಿ ಸಂತ್ರಸ್ತರು ಆಗ್ರಹಿಸ್ತಾ ಇದ್ದಾರೆ. ಶಿವರಾಮ ಮಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.